ಏನಿದು ಜನಸಾಗರ, ನಿಜಕ್ಕೂ ಜನ ತುಂಬಿ ತುಳುಕ್ತಾ ಇದ್ರು ಅಂತಲೇ ಹೇಳ್ಬೋದು. ಜನಸಾಗರವೇ ಚಿನ್ನಸ್ವಾಮಿ ಸ್ಟೇಡಿಯಂನ ಕಡೆಗೆ ಹರಿದು ಬರ್ತಾ ಇತ್ತು. ಬೆಂಗಳೂರಿನ ಅನ್ಬಾಕ್ಸಿಂಗ್ ವಿಡಿಯೋದ ಕ್ರೇಜನ್ನು ನೋಡಿ, ಅದು CSK ಇರ್ಬೋದು, ಮುಂಬೈ ಇಂಡಿಯನ್ಸ್ ಇರ್ಬೋದು, KKR ಫ್ಯಾನ್ಸ್ಗಳೆಲ್ಲ ತಬ್ಬಿಬ್ಬಾಗಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ನ್ಯಾಷನಲ್ ಮೀಡಿಯಾಗಳು ಕೂಡ ಈ RCB ಅನ್ಬಾಕ್ಸ್ ವಿಡಿಯೋನ ಒಂದು ಸ್ಟ್ರೆಂತನ್ನು ನೋಡಿ, ಅಲ್ಲಿನ ಜಂಗುಳಿಯನ್ನು ನೋಡಿ ತಬ್ಬಿಬ್ಬಾಗಿದೆ ಅಂತಲೇ ಹೇಳ್ಬೋದು. ಬಹುಶಃ ಈ ಹಿಂದೆ ಯಾವಾಗಲೂ ಇಷ್ಟೊಂದು ಜನ ಸೇರಿರಲಿಲ್ಲ ಅಂದ್ಕೊಳ್ತೀನಿ. ಬಹುಶಃ ಟ್ರೋಫಿಯನ್ನು ಗೆದ್ದ ಹುಮ್ಮಸ್ಸೋ ಅಥವಾ ಬೆಂಗಳೂರಿಗೆ ಹೊಸ ನಾಮಕರಣ ಆಗುತ್ತಿರೋ ಕ್ರೇಜೋ ಗೊತ್ತಿಲ್ಲ. ಒಂದು ಕಡೆ ಸಾಕಷ್ಟು ಜನ ಇವತ್ತು RCB ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಕಡೆಗೆ ತಡಬಡಾಯಿಸಿ ಬರ್ತಾ ಇದ್ದರೆ, ಪೊಲೀಸವರು ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಒದ್ದಾಡ್ತಾಯಿದ್ರು. RCB ಸ್ಟೇಡಿಯಂನ ಹಿಂದೆ ಮುಂದೆ ಎಲ್ಲ ಕಡೆ, ಈವನ್ ಕಬ್ಬನ್ ಪಾರ್ಕ್ ಕೂಡ ತುಂಬಿ ತುಳುಕ್ತಾ ಇತ್ತು. ಎಲ್ಲ ಜನ ಸಂದಣಿಯನ್ನು ನೋಡಿ ನಿಜಕ್ಕೂ ಅಲ್ಲಿ ಪೊಲೀಸವರು ಕೂಡ ಏನು ಮಾಡೋಕ್ಕಾಗದೆ ಕೈ ಕಟ್ಟಿ ಕೂತ್ಕೋಬೇಕಾದಂಥ ಪರಿಸ್ಥಿತಿ ಇತ್ತು. ಅವರು ತಾನೇ ಎಷ್ಟು ಜನರನ್ನಂತ ಕಂಟ್ರೋಲ್ ಮಾಡ್ತಾರೆ. ಅಷ್ಟೊಂದು ಜನ ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅಂದರೆ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದನ್ನು ನಾವು ನೋಡಿದ್ದೀವಿ. ಎಷ್ಟು ಬೇಗ ಟಿಕೆಟ್ ಸೋಲ್ಡ್ ಔಟ್ ಆಯಿತು ಅಂತ. ಟಿಕೆಟ್ ಇಲ್ಲದೆ ಇದ್ದರೂ ಕೂಡ ಹೊರಗಡೆಯಿಂದ ನೋಡೋಣ. ಸೊ ಅಂದರೆ ಕೊಹ್ಲಿ ಅವರು ಬಸ್ಸಲ್ಲಿ ಬರೋವಾಗ ನೋಡ್ಬೋದು, ಅಥವಾ ಪ್ಲೇಯರ್ಸ್ ಬರೋದನ್ನು ನೋಡ್ಬೋದು ಅನ್ನೋ ಕಾರಣಕ್ಕಾಗಿ ಕೂಡ ಸಾಕಷ್ಟು ಜನ ಅಲ್ಲಿ ಬಂದು ಸೇರಿದರು. ಮತ್ತಷ್ಟು ಜನ ಇಲ್ಲ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಒಳಗಡೆ ಬಿಡೋದಕ್ಕೆ ಕೇಳ್ಕೊಳ್ತಾ ಇದ್ರು. ಸಾಕಷ್ಟು ಜನ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಲೂ ತುಂಬಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಚಂಗುಳಿಯನ್ನು ನೋಡಿ ನಿಮ್ಮ ಅಭಿಪ್ರಾಯ ಏನೋ? RCB ಫ್ಯಾನ್ಸ್ನ ಈ ಕ್ರೇಜ್ಗೆ ಕಾರಣ ಏನು ಅಂತ ಅಂದ್ಕೊಳ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವು ಕೂಡ ಈ ಒಂದು ಈವೆಂಟನ್ನು ನೋಡೋದಕ್ಕೆ ಹೋಗಿದ್ರೆ ಹೇಗಿತ್ತು ನಿಮ್ಮ ಅನುಭವ ಅನ್ನೋದನ್ನು ಕೂಡ ತಿಳಿಸಿ. ನಿಜಕ್ಕೂ ಸೂಪರ್ ಫ್ರೆಂಡ್ಸ್. RCB ಅಭಿಮಾನಿಗಳ ಈ ಕ್ರೇಜ್, ಈ ಮಟ್ಟಿಗಿನ ಒಂದು ಹಾವಳಿ ಏನಿದೆ ಅದು ಸಖತ್ ಸ್ಪೆಷಲ್. RCBಗೆ ಮಾತ್ರನೇ ಈ ರೀತಿ ಟ್ರೂ ಫ್ಯಾನ್ಸ್, ಈ ರೀತಿಯ ಒಂದು ಅದ್ಭುತವಾದ ಫ್ಯಾನ್ ಬೇಸ್ ಸಿಕ್ಕಿರೋದು RCB ಫ್ರಾಂಚೈಸ್ಗಳ ಪುಣ್ಯ, RCB ಪ್ಲೇಯರ್ಸ್ಗಳ ಪುಣ್ಯ ಅಂತಲೇ ಹೇಳಬೇಕು.